ವೈಯಕ್ತಿಕ ಭಿನ್ನತೆಗಳ ಕುರಿತು ಹೇಳಿದೆ. ವೈಯಕ್ತಿಕ ಭಿನ್ನತೆ ಏನು ಅನ್ನೋದು ಕೂಡ ಹೇಳಿದೆ. ಈ ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳನ್ನ ಹೇಳಿದೆ. ಕಂಡುಬರುವ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಭೌತಿಕ ಲಕ್ಷಣಗಳಲ್ಲಿ ಕಂಡುಬರುವಂತಹ ವ್ಯತ್ಯಾಸವನ್ನು ಏನಂತ ಹೇಳಿದೆ, ವೈಯಕ್ತಿಕ ಭಿನ್ನತೆಗಳು ಅಂತ ಕೂಡ ಹೇಳಿದೆ. ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳನ್ನ ಹೇಳಿದೆ. ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳನ್ನ ನೀವು ಬರ್ಕೊಂಡಿದ್ದೀರಿ. ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳು ಯಾವುದು? ಯಾವ್ಯಾವುದು? ಮನೋಚಾಲನ ಕೌಶಲ್ಯಗಳು, ಅದರ ಜೊತೆಗೆ ಸ್ವಪರಿಕಲ್ಪನೆಯಿಂದ ಭಿನ್ನತೆ. ಈಗ ನಾವು ಬುದ್ಧಿಶಕ್ತಿ ಅಂದ್ರೆ ಏನು ಅಂತ ನೋಡೋದು. ಇಂಟೆಲಿಜೆನ್ಸ್, ಬುದ್ಧಿಶಕ್ತಿ. ಇಂಟೆಲಿಜೆನ್ಸ್ ಅಂದ್ರೆ ಏನು? ಬುದ್ಧಿಶಕ್ತಿ. ಮಾನವ ಸಹಜವಾಗಿ ಕೆಲವು ಭೌತಿಕ ಸಾಮರ್ಥ್ಯಗಳನ್ನು ಹೊಂದಿದ್ದು ಇವುಗಳಿಂದಾಗಿ ಆತ ವಿವೇಚನೆಯುಳ್ಳ ವ್ಯಕ್ತಿಯಾಗಿದ್ದಾನೆ ಕೂಡ ನಂಬಬಹುದು. ಏನಾಗಿದೆ, ಮಾನವ ಸಹಜವಾಗಿ ಭೌತಿಕ ಸಾಮರ್ಥ್ಯವನ್ನ ಹೊಂದಿದ್ದಾನೆ. ಉಳಿದೆಲ್ಲ ಪ್ರಾಣಿಗಳಿಗಿಂತ ಮಾನವನಲ್ಲಿ ಯೋಚನಾ ಶಕ್ತಿ ಇದೆ ಅಂತ ಕೂಡ ನಾವು ತಿಳ್ಕೊಂಡಿದ್ದೇವೆ. ಈ ಯೋಚನಾ ಶಕ್ತಿಯೇ ಇಂದು ಏನಾಗಿದೆ ನನ್ನ ಬಹಳ ಉನ್ನತ ಮಟ್ಟದಲ್ಲಿದೆ ಅಂತ ಕೂಡ ಹೇಳಬಹುದು. ಈ ಮಾನವನಿಗೆ ಏನ್ ಬೇಕಾದ್ರೆ ಗ್ರಹಿಸುವ ಸಾಮರ್ಥ್ಯ ಇದೆ, ವ್ಯತ್ಯಾಸಗಳನ್ನು ಗುರುತಿಸುವಂತಹ ಒಂದು ಸಾಮರ್ಥ್ಯ, ಅದರ ಜೊತೆಗೆ ಇತರ ಪ್ರಾಣಿಗಳಿಗಿಂತ ಖಂಡಿತವಾಗಿ ಭೌತಿಕ ಸಾಮರ್ಥ್ಯವನ್ನ ಹೊಂದಿದ್ದಾನೆ ಎಂದು ಕೂಡ ಹೇಳಬಹುದು. ಅಂದ್ರೆ ನಾವಿಲ್ಲಿ ಬುದ್ಧಿಶಕ್ತಿ, ಇಂಟೆಲಿಜೆನ್ಸ್, ನಾವು ಹೇಳಿದ್ರೆ ಬುದ್ಧಿಶಕ್ತಿ ಅಂದ್ರೆ ಏನು ಅನ್ಕೊಂಡು ನಾವು ತಿಳ್ಕೊಳ್ಬೇಕು. ಈ ಬುದ್ಧಿಶಕ್ತಿ ಅಂದ್ರೆ ನಾವು ಎಕ್ಸಾಂಪಲ್ ಆಗಿ ಏನ್ ಹೇಳ್ತೇವೆ, ಒಂದು ಶಾಲೆಯಲ್ಲಿ ಒಂದು ಮಗು ಏನ್ ಮಾಡ್ತಾ ಇದ್ದಾರೆ, ಗಣಿತ ವಿಷಯದಲ್ಲಿ ಅಥವಾ ಇನ್ಯಾವುದೋ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ತದೆ. ಒಂದು ಮಗು ಏನ್ ಮಾಡ್ತದೆ, ಗಣಿತದಲ್ಲಿ ಅಥವಾ ಇನ್ನಿತರೆ ಯಾವುದೇ ಒಂದು ವಿಷಯದಲ್ಲಿ ಏನ್ ಮಾಡ್ತಾರೆ, ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ತದೆ. ಅಂದ್ರೆ ನಾವು ಆ ಮಗುವನ್ನ ಏನಂತ ಹೇಳ್ತೇವೆ, ಬುದ್ಧಿವಂತ ಮಗು ಅನ್ಕೊಂಡು ಕೂಡ ಕರೆಯುತ್ತೇವೆ. ಅಥವಾ ಯಾವುದೇ ಒಂದು ಕಾರ್ಯಚಟುವಟಿಕೆಯನ್ನ ಒಬ್ಬ ವ್ಯಕ್ತಿ ಉತ್ತಮ ರೀತಿಯಲ್ಲಿ ಮಾಡಿದ್ರೆ, ಯಾವುದೇ ಒಂದು ಕಾರ್ಯಚಟುವಟಿಕೆಯನ್ನು ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಉತ್ತಮ ರೀತಿಯಲ್ಲಿ ಮಾಡಿದ್ರೆ ಅದನ್ನ ಏನಂತ ಕರಿತೇವೆ, ಬುದ್ಧಿವಂತ ಹುಡುಗ ಅಥವಾ ಬುದ್ಧಿವಂತ ವ್ಯಕ್ತಿ ಅನ್ನೋದು ಕೂಡ ಕರೆಯುತ್ತೆ. ಬರ್ಕೊಡ್ರಿ, ವ್ಯಕ್ತಿಯನ್ನ ಅವನ ಪರಿಸರಕ್ಕೆ ಹೊಂದಿಕೊಳ್ಳುವಂತೆ, ವ್ಯಕ್ತಿಯನ್ನು ಅವನ ಪರಿಸರಕ್ಕೆ ಹೊಂದಿಕೊಳ್ಳುವಂತೆ, ಮತ್ತು ನವೀನ ಪರಿಸ್ಥಿತಿಗಳೊಂದಿಗೆ ಸಾಧ್ಯವಾದಷ್ಟು ಪರಿಣಾಮಕಾರಿಯಾಗಿ ವ್ಯವಹರಿಸುವಂತೆ ಮಾಡುವ ಭೌತಿಕ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಇಲ್ಲಿ ಬುದ್ಧಿಶಕ್ತಿ ಅಂದ್ರೆ ಏನು, ಅಥವಾ ಒಂದು ಯಾವುದೇ ಒಂದು ಕಾರ್ಯ ಅಂದ್ರೆ ನಾನೇನ್ ಹೇಳ್ಬೇಕಂದ್ರೆ ವ್ಯಕ್ತಿಯನ್ನು ಅವನ ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ಮತ್ತು ನವೀನ ಪರಿಸ್ಥಿತಿಗಳೊಂದಿಗೆ ಸಾಧ್ಯವಾದಷ್ಟು ಪರಿಣಾಮಕಾರಿಯಾಗಿ ವ್ಯವಹರಿಸುವಂತೆ ಮಾಡುವ ಭೌತಿಕ ಸಾಮರ್ಥ್ಯವೇ ಏನಂತಾಯ್ತು, ಬುದ್ಧಿಶಕ್ತಿ ಅಂತ ಕೂಡ ಹೇಳಲಾಗಿದೆ.
ಕಾನ್ಸೆಪ್ಟ್ ನಾವು ಬುದ್ಧಿಶಕ್ತಿಯ ಪರಿಕಲ್ಪನೆಯನ್ನ ನಾವು ತಿಳ್ಕೊಳ್ಬೇಕು. ಬುದ್ಧಿಶಕ್ತಿ ಅಂದ್ರೆ ಏನು, ಅದರ ಪರಿಕಲ್ಪನೆ ಏನು? ಈ ಬುದ್ಧಿಶಕ್ತಿ ಎಂಬ ಪದವನ್ನ ನಿತ್ಯ ಜೀವನದಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಅನೇಕ ಸಂದರ್ಭಗಳಲ್ಲಿ ನಾವು ಇದನ್ನ ಬಳಸ್ತೇವೆ. ಬುದ್ಧಿಶಕ್ತಿ ಎಂಬ ಪದವನ್ನು ನಾವು ಏನ್ ಮಾಡ್ತೇವೆ, ನಿತ್ಯ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಇದನ್ನ ಬಳಸ್ತೇವೆ ಅಂತ ಕೂಡ ಹೇಳ್ಬೋದು. ಯಾವುದೇ ಒಬ್ಬ ವ್ಯಕ್ತಿ ಒಂದು ಕಾರ್ಯವನ್ನ ಉತ್ತಮವಾಗಿ ಕೈಗೊಂಡಾಗ ಅಥವಾ ಸಮಸ್ಯೆಯೊಂದಕ್ಕೆ ಪರಿಹಾರವನ್ನ ಕೈಗೊಂಡಾಗ ಅವನನ್ನು ನಾವೇನು ಕರಿತೇವೆ, ಅತ್ಯಂತ ಬುದ್ಧಿವಂತ ವ್ಯಕ್ತಿ ಅಂತ ಕೂಡ ಕರಿತೇವೆ. ಅಂದರೆ ವಿಶೇಷವಾಗಿ ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನ ಸೂಚಿಸುವುದು, ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನ ಸೂಚಿಸುವುದು ಏನಾಗಿದೆ, ಬುದ್ಧಿಶಕ್ತಿ. ಇದು ನಮ್ಮ ಕ್ಲಾಸ್ ರೂಮ್ ನಲ್ಲಿದೆ. ಈ ಕ್ಲಾಸ್ ರೂಮ್ ನಾವು ಏನ್ ಮಾಡ್ತೇವೆ ಕೇಳಿದ್ರೆ, ಯಾರಿಗೆ ಒಬ್ಬರಿಗೆ ಪ್ರಶ್ನೆಯನ್ನ ಕೇಳ್ತೇವೆ, ಕಠಿಣವಾದ ಪ್ರಶ್ನೆಯನ್ನ ಕೇಳ್ತೇವೆ. ಆ ಕಠಿಣವಾದ ಪ್ರಶ್ನೆಗೆ ಆ ಹುಡುಗ ಅಥವಾ ಹುಡುಗಿ ಅಥವಾ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಸರಾಗವಾಗಿ ಉತ್ತರವನ್ನ ನೀಡಿದ್ರೆ ಆ ವಿದ್ಯಾರ್ಥಿನಿಯನ್ನ ಅಥವಾ ವಿದ್ಯಾರ್ಥಿಯನ್ನ ಏನು ಕರಿತೇವೆ, ಬುದ್ಧಿವಂತ ವಿದ್ಯಾರ್ಥಿ ಅಂತ ಕೂಡ ಕರಿತೇವೆ. ನಾವು ತಿಳ್ಕೊಳ್ಬೇಕಾದ್ರೆ ಏನು ಹೇಳಿದ್ರೆ, ಕಾನ್ಸೆಪ್ಟ್ ಪರಿಕಲ್ಪನೆ ಅಂದ್ರೆ ಏನು, ಇಲ್ಲಿ ಬುದ್ಧಿಶಕ್ತಿ ಅನ್ನೋದಕ್ಕೆ ಅರ್ಥ ಇದೆ. ಏನಾಗ್ತದೆ, ಶೀಘ್ರವಾಗಿ ಗ್ರಹಿಸುವುದು, ಯಾವುದೇ ಒಂದು ವಿಷಯ ಅಥವಾ ವಸ್ತುವನ್ನ ಶೀಘ್ರವಾಗಿ ಗ್ರಹಿಸುವುದೇ ಬುದ್ಧಿಶಕ್ತಿಯಾಗಿದೆ ಅಂತ ಕೂಡ ಹೇಳಲಾಗ್ತದೆ. ಬುದ್ಧಿಶಕ್ತಿ ಅಂದ್ರೆ ಏನಪ್ಪ, ಯಾವುದೇ ವಸ್ತು ಅಥವಾ ವಿಷಯವನ್ನ ಏನ್ ಮಾಡುವಂಥದ್ದು, ಶೀಘ್ರವಾಗಿ ಗ್ರಹಿಸುವುದೇ ಬುದ್ಧಿಶಕ್ತಿಯಾಗಿದೆ ಅಂತ ಕೂಡ ಹೇಳ್ಬಹುದು. ಯಾವುದ್ರ ಪ್ರಕಾರ, ವೆಬ್ಸ್ಟರ್ ನಿಘಂಟಿನ ಪ್ರಕಾರ ಇದನ್ನ ಹೇಳ ಬರ್ಕೊಡ್ರಿ. ಶೀಘ್ರವಾಗಿ ಗ್ರಹಿಸುವುದೇ, ಶೀಘ್ರವಾಗಿ ಗ್ರಹಿಸುವುದೇ, ಶೀಘ್ರವಾಗಿ ಗ್ರಹಿಸುವುದೇ, ಶೀಘ್ರವಾಗಿ ಗ್ರಹಿಸುವುದೇ, ಶೀಘ್ರವಾಗಿ ಗ್ರಹಿಸುವುದೇ ಬುದ್ಧಿಶಕ್ತಿಯಾಗಿದೆ, ಬುದ್ಧಿಶಕ್ತಿಯಾಗಿದೆ. ಶೀಘ್ರವಾಗಿ ಗ್ರಹಿಸುವುದೇ ಬುದ್ಧಿಶಕ್ತಿ. ವೆಬ್ಸ್ಟರ್ ನಿಘಂಟು. ಶೀಘ್ರವಾಗಿ ಗ್ರಹಿಸುವುದೇ ಬುದ್ಧಿಶಕ್ತಿ. ವೆಬ್ಸ್ಟರ್ ನಿಘಂಟಿನ ಪ್ರಕಾರ ಶೀಘ್ರವಾಗಿ ಗ್ರಹಿಸುವುದೇ ಏನಾಯಿತು, ಬುದ್ಧಿಶಕ್ತಿ ಅಂತ ಕೂಡ ಹೇಳೋದು. ಅಥವಾ ಜ್ಞಾನ ಮತ್ತು ಕೌಶಲ್ಯಗಳನ್ನ ಪಡೆಯುವುದು, ಜ್ಞಾನವನ್ನು ಪಡೆಯುವಂಥದ್ದು ಮತ್ತು ಕೌಶಲ್ಯ. ಜ್ಞಾನ ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತಾರೆ, ನಾಲೆಜ್. ಕೌಶಲ್ಯ ಸ್ಕಿಲ್, ಕೌಶಲ್ಯ ಅಂದ್ರೆ ಸ್ಕಿಲ್. ಮತ್ತು ಈ ಹಾಗೂ ಅನ್ವಯಿಸುವ ಒಂದು ಸಾಮರ್ಥ್ಯವೇ ಬುದ್ಧಿಶಕ್ತಿ. ಜ್ಞಾನ ಮತ್ತು ಕೌಶಲ್ಯಗಳನ್ನ ಪಡೆಯುವ, ಜ್ಞಾನ ಮತ್ತು ಕೌಶಲ್ಯಗಳನ್ನ ಪಡೆಯುವ ಹಾಗೂ ಅನ್ವಯಿಸುವ ಒಂದು ಸಾಮರ್ಥ್ಯವೇ ಏನಂದಾಯ್ತು, ಬುದ್ಧಿಶಕ್ತಿ ಅಂತ ಕೂಡ ಹೇಳಲಾಗಿದೆ. ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಈ ವ್ಯಾಖ್ಯೆಯನ್ನ ಹೇಳಲಾಗಿದೆ. ಜ್ಞಾನ ಮತ್ತು ಕೌಶಲ್ಯಗಳನ್ನ ಪಡೆಯುವ, ಮತ್ತೊಂದು ವ್ಯಾಖ್ಯೆ ಬರ್ಕೊಳ್ಳಿ, ಜ್ಞಾನ ಮತ್ತು ಕೌಶಲ್ಯಗಳನ್ನು ಪಡೆಯುವ, ಜ್ಞಾನ ಮತ್ತು ಕೌಶಲ್ಯಗಳನ್ನು, ಜ್ಞಾನ ಮತ್ತು ಕೌಶಲ್ಯಗಳನ್ನು ಪಡೆಯುವ ಹಾಗೂ ಅನ್ವಯಿಸುವ ಸಾಮರ್ಥ್ಯವೇ, ಅನ್ವಯಿಸುವ ಸಾಮರ್ಥ್ಯವೇ, ಅನ್ವಯಿಸುವ ಸಾಮರ್ಥ್ಯವೇ ಬುದ್ಧಿ. ಬುದ್ಧಿಶಕ್ತಿ. ಆಕ್ಸ್ಫರ್ಡ್ ನಿಘಂಟು, ಆಕ್ಸ್ಫರ್ಡ್ ನಿಘಂಟು. ಆಕ್ಸ್ಫರ್ಡ್ ನಿಘಂಟು. ಅಂದ್ರೆ ನಾನು ಹೇಳಿದ ಜ್ಞಾನ ಮತ್ತು ಕೌಶಲ್ಯಗಳನ್ನ ಪಡೆಯುವ ಹಾಗೂ ಅನ್ವಯಿಸುವ ಸಾಮರ್ಥ್ಯವೇನಂತಾಯ್ತು, ಬುದ್ಧಿಶಕ್ತಿ ಅಂತ ಕೂಡ ಹೇಳಲಾಗ್ತದೆ. ಅದು ಅಮೂರ್ತ ಆಲೋಚನೆಗಳನ್ನ ಕೈಗೊಳ್ಳುವಂತಹ ಒಂದು ಸಾಮರ್ಥ್ಯ. ಅಮೂರ್ತ ಆಲೋಚನೆಗಳು ಅಂದ್ರೆ ಗೊತ್ತಿಲ್ಲದ ವಿಚಾರಗಳನ್ನ ಗುರುತು ಮಾಡಿಕೊಳ್ಳುವಂತಹ ಒಂದು, ಅಂದ್ರೆ ನಮ್ಗೆ ಗುರುತು ಮಾಡ್ಕೊಳ್ಬೇಕಪ್ಪ, ಅಮೂರ್ತ ವಿಚಾರಗಳನ್ನ ಅಥವಾ ಅಮೂರ್ತ ಆಲೋಚನೆಗಳನ್ನ ಕೈಗೊಳ್ಳುವ ಒಂದು ಸಾಮರ್ಥ್ಯವೇನಂತಾಯ್ತು, ಬುದ್ಧಿಶಕ್ತಿ ಅಂತ ಕೂಡ ಹೇಳಲಾಗ್ತದೆ. ಇದಿಷ್ಟು ಬುದ್ಧಿಶಕ್ತಿಯ ಕಾನ್ಸೆಪ್ಟ್, ಅಂದ್ರೆ ಕಾನ್ಸೆಪ್ಟ್ ಆಫ್ ಇಂಟೆಲಿಜೆನ್ಸ್ ಅಂತ ಕೂಡ ಕರೆಯಲಾಗ್ತದೆ. ಇದು ನೆಕ್ಸ್ಟ್ ನಾವು ಬರುವಂತದ್ದು ಮಾನಸಿಕ ವಯಸ್ಸು, ವೆರಿ ಇಂಪಾರ್ಟೆಂಟ್ ಇದೆ. ಮಾನಸಿಕ ವಯಸ್ಸು, ಬುದ್ಧಿಲಬ್ಧಗಳ ಪರಿಕಲ್ಪನೆ, ಬುದ್ಧಿಶಕ್ತಿಯ ವರ್ಗೀಕರಣ ಅಂತ ನಾವು ತಿಳ್ಕೊಳ್ಬೇಕು. ಬುದ್ಧಿಲಬ್ಧ ಅಂದ್ರೇನು,
ಮಾನಸಿಕ ವಯಸ್ಸು ಅಂದ್ರೆ ಏನು, ದೈಹಿಕ ವಯಸ್ಸು ಅಂದ್ರೆ ಏನು, ಇವುಗಳ ಕುರಿತು ನಾವು ತಿಳ್ಕೊಳ್ಬೇಕು. ಇಲ್ಲಿ ಮಾನಸಿಕ ವಯಸ್ಸು ಇದು ಗೊತ್ತಾಯ್ತಲ್ಲ, ಶೀಘ್ರವಾಗಿ ಗ್ರಹಿಸುವುದು ಏನಂತಾಯ್ತು, ಬುದ್ಧಿಶಕ್ತಿ. ಇದನ್ನ ಓದು ನಿಗಾಮಿಕ. ಬುದ್ಧಿಶಕ್ತಿ ಅಂದ್ರೆ ಏನಂದ್ರೆ ಎರಡು ವ್ಯಾಖ್ಯೆ ಕೊಟ್ಟಾಗಿದೆಯಲ್ಲ, ಓದೋದು. ವೆಬ್ಸ್ಟರ್ ನಿಘಂಟು. ನೀನು ಓದು, ಎರಡನೇ ವ್ಯಕ್ತಿ ಓದು. ಮಾನಸಿಕ ವಯಸ್ಸು, ನೆಕ್ಸ್ಟ್ ಹೆಡಿಂಗ್ ಬರ್ಕೊಂಡು ಮಾನಸಿಕ ವಯಸ್ಸು MA, ಮೆಂಟಲ್ ಏಜ್ ಅಂತಾರೆ. ಮಾನಸಿಕ ವಯಸ್ಸು ಬುದ್ಧಿ ಲಬ್ಧ, ಬುದ್ಧಿ ಲಬ್ಧ. IQ ಇಂಟೆಲಿಜೆನ್ಸ್ ಕೋಶಂಟ್ ಅಂತ ಕರೀತಾರೆ. IQ ಅಂದ್ರೆ ಬುದ್ಧಿ ಲಬ್ಧಗಳ ಪರಿಕಲ್ಪನೆ, ಬುದ್ಧಿ ಲಬ್ಧಗಳ ಪರಿಕಲ್ಪನೆ. ಬುದ್ಧಿಲಬ್ಧಗಳ ಪರಿಕಲ್ಪನೆ. ಇಲ್ಲಿ ನಮಗೆ ನಾವು ತಿಳ್ಕೊಳ್ಬೇಕು ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ನಾವು ತಿಳ್ಕೊಳ್ಬೇಕು. ಮಾನಸಿಕ ವಯಸ್ಸಿನ ಪರಿಕಲ್ಪನೆ, ಕಾನ್ಸೆಪ್ಟ್ ಆಫ್ ಮೆಂಟಲ್ ಏಜ್, ಮಾನಸಿಕ ವಯಸ್ಸಿನ ಪರಿಕಲ್ಪನೆ. ಇದಾದ್ಮೇಲೆ ನಾನು ಮಾನಸಿಕ ವಯಸ್ಸು ಅಂದ್ರೆ ಏನು, ಮಾನಸಿಕ ವಯಸ್ಸಿನ ಪರಿಕಲ್ಪನೆ. Concept of CONCEPT, concept of mental age, mental age, concept of mental age, ಮಾನಸಿಕ ವಯಸ್ಸಿನ ಪರಿಕಲ್ಪನೆ, ಮಾನಸಿಕ ವಯಸ್ಸಿನ ಪರಿಕಲ್ಪನೆ. ಇಲ್ಲಿ ಮಾನಸಿಕ ವಯಸ್ಸು, ವ್ಯಕ್ತಿಗೆ ದೈಹಿಕ ವಯಸ್ಸಿದೆ. ದೈಹಿಕ ವಯಸ್ಸಂದ್ರೆ ಏನು, ದೈಹಿಕ ವಯಸ್ಸಂದ್ರೆ ಏನು? ನಿಮ್ ಬರ್ತ್ಡೇ ಆಚರಿಸ್ತೀವಿ, ಯಾವಾಗ ಆಚರಿಸ್ತೀವಿ? ನಿಮ್ಮ ಬರ್ತ್ಡೇ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್, ಹುಟ್ಟಿದ ದಿನಾಂಕ. ಯಾಕೆ? ಅದು ದೈಹಿಕ ವಯಸ್ಸು. ದೇಹಕ್ಕೆ ಎಷ್ಟು ವರ್ಷ ಆಯ್ತು? ಈಗ ಅಭಿಷೇಕ್ನಿಗೆ ಎಷ್ಟು ವರ್ಷ? 14 ವರ್ಷ. ಈಗ ನಾಳೆ ಅಥವಾ ಒಂದು ತಿಂಗಳು ಬಿಟ್ಟು ಆತ ಬರ್ತಡೆಯನ್ನು ಆಚರಿಸ್ಕೊಳ್ತಾ ಇದ್ದಾನೆ ಅಂದ್ರೆ ಆತನಿಗೆ 17 ವರ್ಷ ವಯಸ್ಸಾಗ್ತದೆ. ಆ 17 ವರ್ಷ ವಯಸ್ಸು ಏನ್ ತೋರ್ತದೆ? ಆತನ ದೈಹಿಕ ವಯಸ್ಸನ್ನು ತೋರಿಸ್ತದೆ. ಆ ದೈಹಿಕ ವಯಸ್ಸಿನ ಜೊತೆಗೆ ನಾವೇನ್ ತಿಳ್ಕೊಳ್ಬೇಕಾದ್ರೆ ಮಾನಸಿಕ ವಯಸ್ಸು, ಮಾನಸಿಕ ವಯಸ್ಸು ಎಷ್ಟಾಗಿದೆ ಆತನಿಗೆ ಕೂಡ ತಿಳ್ಕೊಳ್ಬೇಕು. ಈ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು, ಅದು ಮಾನಸಿಕ ವಯಸ್ಸು ಅಂದ್ರೆ ಏನು, ಈ ಮಾನಸಿಕ ವಯಸ್ಸು ಹೇಗೆ ಲೆಕ್ಕ ಮಾಡಲಾಗ್ತದೆ ಅನ್ನೋದು ಕೂಡ ನಾವು ತಿಳ್ಕೊಳ್ಳಬೇಕಾಗ್ತದೆ. ಈ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಪ್ರಥಮ ಬಾರಿಗೆ ಪರಿಚಯಿಸಿದರು ಫ್ರಾನ್ಸ್ ದೇಶದ ಮನೋವಿಜ್ಞಾನಿ. ಯಾವ ದೇಶದ ಮನೋವಿಜ್ಞಾನಿ? ಫ್ರಾನ್ಸ್ ದೇಶದ ಮನೋವಿಜ್ಞಾನಿ ಆಲ್ಫ್ರೆಡ್ ಬಿನೆ. ಯಾರು ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಪ್ರಥಮ ಬಾರಿಗೆ ಪರಿಚಯಿಸಿದವರು ಯಾರಂತಾಯ್ತು? ಫ್ರಾನ್ಸ್ ದೇಶದ ಮನೋವಿಜ್ಞಾನಿ ಆಲ್ಫ್ರೆಡ್ ಬಿನೆ. ಬರ್ಕೊಳ್ಳಿ, ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಮನೋವಿಜ್ಞಾನಿ, ಫ್ರಾನ್ಸ್ ದೇಶದ ಮನೋವಿಜ್ಞಾನಿ ಆಲ್ಫ್ರೆಡ್ ಬಿನೆ. ಆಲ್ಫ್ರೆಡ್ ಬಿನೆ. ನಿಮಗೆ ಇದು ಪ್ರಶ್ನೆ ಬರ್ತದೆ, 1 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕೇಳಲಾಗ್ತದೆ. ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಪ್ರಥಮ ಬಾರಿಗೆ ಪರಿಚಯಿಸಿದವರು ಯಾರು ಅನ್ನೋ ಕ್ವಶನ್ ಕೇಳಲಾಗ್ತದೆ. ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಪ್ರಥಮ ಬಾರಿಗೆ ಪರಿಚಯಿಸಿದವರು ಫ್ರಾನ್ಸ್ ದೇಶದ ಮನೋವಿಜ್ಞಾನಿ ಯಾರಂತಾಯ್ತು? ಆಲ್ಫ್ರೆಡ್ ಬಿನೆ. ಫ್ರಾನ್ಸ್ ದೇಶದ ಮನೋವಿಜ್ಞಾನಿ ಆಲ್ಫ್ರೆಡ್ ಬಿನೆ. ಅದು ಮಾನಸಿಕ ವಯಸ್ಸು, ಒಬ್ಬ ವ್ಯಕ್ತಿಯ ಮಾನಸಿಕ ವಯಸ್ಸು ಎಂಬುದು ಆತನ ಬೌದ್ಧಿಕ ಬೆಳವಣಿಗೆಯ ಮಟ್ಟವನ್ನು ಸೂಚಿಸುತ್ತದೆ. ಒಬ್ಬ ವ್ಯಕ್ತಿಯ ಮಾನಸಿಕ ವಯಸ್ಸು ಏನ್ ತೋರಿಸ್ತದೆ ಕೇಳಿದ್ರೆ ಆ ವ್ಯಕ್ತಿಗೆ ಬೌದ್ಧಿಕವಾಗಿ ಏನು ಬೆಳವಣಿಗೆಯನ್ನು ಹೊಂದಿದ್ದಾನೆ ಎಂಬುದನ್ನ ಇದು ಸೂಚಿಸುತ್ತದೆ ಎಂದು ಕೂಡ ಹೇಳಲಾಗ್ತದೆ.
ಇದನ್ನ ಬುದ್ಧಿಶಕ್ತಿ ಪರೀಕ್ಷಣಗಳ ಮೂಲಕ ವ್ಯಕ್ತಿಯ ಸಾಧನೆಯ ಮಟ್ಟವನ್ನ ಆಧರಿಸಿ ನಿರ್ಧರಿಸಲಾಗ್ತದೆ. ಈ ಸಾಧನೆಯ ಮಟ್ಟ ಯಾವ ರೀತಿ ನಿರ್ಧರಿಸಲಾಗ್ತದೆ? ವಿನಯ್ ಸೈಮನ್ ಅವರು ವ್ಯಕ್ತಿಯ ವಯೋಮಾನಕ್ಕನುಗುಣವಾಗಿ ಬುದ್ಧಿಶಕ್ತಿ ಪರೀಕ್ಷಣೆಗಳನ್ನ ವ್ಯವಸ್ಥೆಗೊಳಿಸುವ ಮೂಲಕ ಮಾನಸಿಕ ವಯಸ್ಸಿನ ಅಳತೆಯನ್ನ ನಿರ್ಧರಿಸುವ ಮಾನವನ್ನ ಅವರು ಪರಿಚಯಿಸ್ತಾರೆ. ಇಲ್ಲಿ ಮಾನಸಿಕ ವಯಸ್ಸು ಅಂದ್ರೆ ಏನು, ಮಾನಸಿಕ ವಯಸ್ಸು ಅಂದ್ರೆ ಏನು ಅನ್ನೋದು ನಾವು ತಿಳ್ಕೊಳ್ಬೇಕು. ವ್ಯಕ್ತಿಗಳ ನಿರ್ದಿಷ್ಟ ವಯೋಮಾನದಲ್ಲಿ ಬೌದ್ಧಿಕ ಸಾಮರ್ಥ್ಯಗಳ ಬೆಳವಣಿಗೆಯ ಮಟ್ಟವನ್ನು ಏನಂತ ಕರೆಯಲಾಗ್ತದೆ? ಮಾನಸಿಕ ವಯಸ್ಸು ಅನ್ನೋದು ಕೂಡ ಕರೆಯಲಾಗ್ತದೆ. ಬರ್ಕೊಳ್ಳಿ, ವ್ಯಕ್ತಿಗಳ ನಿರ್ದಿಷ್ಟ ವಯೋಮಾನದಲ್ಲಿ ಬೌದ್ಧಿಕ ಸಾಮರ್ಥ್ಯಗಳ ಬೆಳವಣಿಗೆಯ ಮಟ್ಟವನ್ನು ಸೂಚಿಸುವ ಮಾನವೇ ಮಾನಸಿಕ ವಯಸ್ಸು. ಮಗುವಿಗೆ ಮಾನಸಿಕ ವಯಸ್ಸು ಅಂದ್ರೆ ಏನು, ಅಂದ್ರೆ ಯಾಕೆ ಮಾನಸಿಕ ವಯಸ್ಸನ್ನ ನಾವು ಗುರುತಿಸ್ತೇವೆ? ಮಗುವಿನ ಮಾನಸಿಕ ವಯಸ್ಸನ್ನಾಧರಿಸಿ ಅವನ ಬೌದ್ಧಿಕ ಬೆಳವಣಿಗೆಯ ಮಟ್ಟ ಮೇಲ್ಮಟ್ಟದಲ್ಲಿದೆಯೋ ಅಥವಾ ಕೆಳಮಟ್ಟದಲ್ಲಿ, ಅಂದ್ರೆ ಮಾನಸಿಕ ವಯಸ್ಸು. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಒಂದು ಮಗು ಇರ್ತದೆ, ಆ ಮಗುವಿನ ಮಾನಸಿಕ ಮಟ್ಟವನ್ನು ನಾವು ಗುರುತಿಸಬೇಕು. ಆ ಮಗುವಿನ ಮಾನಸಿಕ ಮಟ್ಟ ಮೇಲ್ಮಟ್ಟದಲ್ಲಿದೆಯೋ, ಅಂದ್ರೆ ಒಂದು ಲೆಕ್ಕವನ್ನ ಸರಾಗವಾಗಿ ಬಿಡಿಸ್ತದೆ ಅಥವಾ ಪುಸ್ತಕವನ್ನ ಸರಾಗವಾಗಿ ಓದ್ತದೆ, ಅಂದ್ರೆ ಆ ಮಗುವಿನ ಮಾನಸಿಕ ಮಟ್ಟ ಏನಿದೆ ಮೇಲ್ಮಟ್ಟದಲ್ಲಿದೆ ಅಂತ ಅರ್ಥ ಆಗ್ತದೆ. ಒಂದು ವೇಳೆ ಆ ಮಗುವಿಗೆ ಆ ಪುಸ್ತಕನೇ ಓದಲಿಕ್ಕೆ ಬರಲಿಲ್ಲ ಅಂದ್ರೆ ಆ ಮಗುವಿನ ಮಾನಸಿಕ ಮಟ್ಟ ಏನಂತ ಆಗ್ತದೆ? ಕೆಳಮಟ್ಟದಲ್ಲಿದೆ ಅಂದ್ಕೊಂಡಾಗ್ತದೆ. ಬುದ್ಧಿವಂತ ಹುಡುಗನೋ ದಡ್ಡ ಹುಡುಗನೋ ಕೂಡ ಗೊತ್ತಾಗ್ತದೆ. ಗೊತ್ತಾಯ್ತಲ್ಲ, ಇದು ಮಾನಸಿಕ ವಯಸ್ಸನ್ನ ಅಳೆಯುವಂಥದ್ದು. ಇಲ್ಲಿ ಮಗುವಿನ ಮಾನಸಿಕ ವಯಸ್ಸನ್ನ ಆಧರಿಸಿ ಅವನ ಬೌದ್ಧಿಕ ಬೆಳವಣಿಗೆಯ ಮಟ್ಟವನ್ನ ನಾವು ನಿರ್ಧರಿಸ್ತೇವೆ. ಮಗುವಿನ ಮಾನಸಿಕ ವಯಸ್ಸು ಅವನ ನಿಜ ವಯಸ್ಸಿನಷ್ಟೇ ಇದ್ದರೆ, ಈಗ ಅವನ ನಿಜ ವಯಸ್ಸು 12, ಮಾನಸಿಕ ವಯಸ್ಸು 12, ಇದೆಷ್ಟು ಇದ್ದರೆ ಮಾನಸಿಕ ವಯಸ್ಸು ಕೂಡ 12, ನಿಜ ವಯಸ್ಸು ಅಂದ್ರೆ ಏನು? ದೈಹಿಕ ವಯಸ್ಸು ಇರ್ತದೆಯಲ್ಲ, ಆ ದೈಹಿಕ ವಯಸ್ಸು 12 ಇದ್ದರೆ ಅದನ್ನ ಸಾಮಾನ್ಯ ಬುದ್ಧಿವಂತನೆ ಕೂಡ ಬೇಕಾಗ್ತದೆ. ಸೇಮ್ ಇದೆ. ಈಗ ನೀವು ಎಷ್ಟು ವಯಸ್ಸಿನವರು? ಈಗ 16 ತುಂಬಿ 17ನೇ ವಯಸ್ಸು. ನಿಮ್ಮ ದೈಹಿಕ ವಯಸ್ಸು ಎಷ್ಟಿದೆ? 17. ದೈಹಿಕ ವಯಸ್ಸು ಎಷ್ಟಿದೆ? 17. ನಿಮ್ಮ ಮಾನಸಿಕ ವಯಸ್ಸು ಕೂಡ ಎಷ್ಟಿದೆ ಅಂತಾಯ್ತು? 17. ಯಾಕೆ ಕೇಳಿದ್ರೆ ನೀವು ಆ ಕಡೆ ಬುದ್ಧಿವಂತರು ಅಲ್ಲ, ಈ ಕಡೆ ದಡ್ಡರು ಅಲ್ಲ, ಸಾಮಾನ್ಯ ಬುದ್ಧಿವಂತ. ಹೌದು, ಒಪ್ಕೊಳ್ತಿರೋ? ಸಾಮಾನ್ಯ ಬುದ್ಧಿವಂತರನ್ನು ನೀವು ಒಪ್ಕೊಳ್ತಿರೋ? ಸಾಮಾನ್ಯ ಬುದ್ಧಿವಂತರು ಕೂಡ ಕರೆಯಲಾಗ್ತದೆ. ಅವನ ಮಾನಸಿಕ ವಯಸ್ಸು ನಿಜ ವಯಸ್ಸಿಗಿಂತ ಹೆಚ್ಚು ಇದ್ದರೆ ಹೆಚ್ಚು ಬುದ್ಧಿವಂತನೆ ಅಂತ ಕೂಡ ಕರೆಯಲಾಗ್ತದೆ. ಅಂದ್ರೆ ಈ ಹೆಚ್ಚು ಬುದ್ಧಿವಂತ ಯಾಕೆ ಕೇಳ್ತೇವೆ ಕೇಳಿದ್ರೆ, ಕರೆಕ್ಟ್ ಆಗಿ ಕೇಳ್ಕೊಳ್ರಿ. ನೀವೀಗ ಫಸ್ಟ್ ಸ್ಟ್ಯಾಂಡರ್ಡ್ ಮಗು ಇದೆ ಅಂತ ತಿಳ್ಕೊಳ್ಳಿ, 6 ವರ್ಷದ ಮಗು ಇದೆ. 6 ವರ್ಷದ ಮಗು ಏನ್ ಮಾಡ್ತದೆ? 3ನೇ ತರಗತಿಯ ಪುಸ್ತಕವನ್ನ, ಯಾವ ತರಗತಿಯ ಪುಸ್ತಕವನ್ನ? 3ನೇ ತರಗತಿಯ ಪುಸ್ತಕವನ್ನ ಸರಾಗವಾಗಿ ಓದ್ತದೆ ಅಂದ್ರೆ ಆ ಮಗು ಏನಂತಾಯ್ತು? ದೈಹಿಕ ವಯಸ್ಸು 6 ಇದೆ. 3ನೇ ತರಗತಿಗೆ ಹೋದಾಗ ಎಷ್ಟು ವಯಸ್ಸಾಗ್ತದೆ ಆ ಮಗುವಿಗೆ? 9. 9 ಅಥವಾ 8 ಅಥವಾ 9 ಆಗ್ತದೆ. ಈ 8 ವಯಸ್ಸಿನವರು ಓದಬೇಕಾದಂತಹ ಪುಸ್ತಕವನ್ನ 6 ವರ್ಷದ ಮಗು ಓದ್ತದೆ ಅಂದ್ರೆ ಆ ಮಗು ಏನಂತ ತಿಳ್ಕೊಳ್ತೇವೆ ನಾವು? ಬುದ್ಧಿವಂತ ಮಗು ಅಂತ ತಿಳ್ಕೊಳ್ತೇವೆ. 3ನೇ ತರಗತಿಯ ಮಗು
3ನೇ ತರಗತಿಯ ಪುಸ್ತಕವನ್ನ ಬಿಟ್ಟು ಯಾವ ತರಗತಿಯ ಪುಸ್ತಕವನ್ನ 1ನೇ ತರಗತಿಯ ಪುಸ್ತಕವನ್ನ ಓದ್ತದೆ. 3ನೇ ತರಗತಿ ಪುಸ್ತಕ ಓದಲಿಕ್ಕೆ ಬರುವುದಿಲ್ಲ ಆ ಮಗುವಿಗೆ. ಯಾವ ಪುಸ್ತಕವನ್ನು ಓದ್ತದೆ? 1ನೇ ತರಗತಿ ಪುಸ್ತಕವನ್ನು ಓದ್ತದೆ ಅಂದ್ರೆ ಆ ಮಗುವಿನ ಮಾನಸಿಕ ಮಟ್ಟ ಏನೊಂದಾಯ್ತು? ಕೆಳಮಟ್ಟದಲ್ಲಿದೆ ಎಂದಾಯ್ತು. ಆ ಮಗುವಿನ ಮಾನಸಿಕ ಮಟ್ಟ ಯಾವ ಮಟ್ಟದಲ್ಲಿದೆ ಎಂದಾಯ್ತು? ಕೆಳಮಟ್ಟದಲ್ಲಿದೆ ಎಂದು ಕೂಡ ಹೇಳಬಹುದು. ಅಂದ್ರೆ ಹೆಚ್ಚು ಇದ್ದರೆ ಬುದ್ಧಿವಂತನೆಂದು, ಅವನ ಮಾನಸಿಕ ವಯಸ್ಸು ನಿಜ ವಯಸ್ಸಿಗಿಂತ ಕಡಿಮೆ ಇದ್ದರೆ ಕಡಿಮೆ ಬುದ್ಧಿವಂತನೆಂದು ಕೂಡ ನಿರ್ಧರಿಸಲಾಗ್ತದೆ ಎಂದು ಕೂಡ ಹೇಳಬಹುದು. ಅಂದ್ರೆ ಮಕ್ಕಳ ಮಾನಸಿಕ ವಯಸ್ಸನ್ನು ನಾವು ನಿರ್ಧರಿಸ್ತೇವೆ. 1ನೇ ತರಗತಿಯ ಪುಸ್ತಕವನ್ನಷ್ಟೇ ಓದಿದ್ರೆ ಮಗು ಸಾಮಾನ್ಯ ಬುದ್ಧಿವಂತನೆಂದು, ಒಂದ್ ವೇಳೆ 1ನೇ ತರಗತಿಯ ಮಗು ಎಷ್ಟನೇ ತರಗತಿದು 3ನೇ ತರಗತಿಯ ಪುಸ್ತಕವನ್ನ ಸರಾಗವಾಗಿ ಓದ್ತದೆ ಅಂದ್ರೆ ಎಷ್ಟನೇ ಏನಂತದ್ದು ಅತಿ ಬುದ್ಧಿವಂತ ಮಗು ಅಂತ ತಿಳ್ಕೊಳ್ತೇವೆ. 3ನೇ ತರಗತಿಯ ಪುಸ್ತಕ ಮಗು 1ನೇ ತರಗತಿಯ ಪುಸ್ತಕವನ್ನ ಓದ್ತದೆ ಅಂದ್ರೆ 3ನೇ ತರಗತಿ ಪುಸ್ತಕವನ್ನ ಓದುದಿಲ್ಲ ಅಂದ್ರೆ ಆ ಮಗು ಏನಂತಾಯ್ತು? ಕಡಿಮೆ ಬುದ್ಧಿವಂತ ಮಗು ಅಂತ ನಾವು ನಿರ್ಧರಿಸ್ತೇವೆ. ಇನ್ನು ನಾವು ಬರೋದು ಯಾವುದು ಕೇಳಿದ್ರೆ ಈ ಬುದ್ಧಿಲಬ್ಧ ಲೆಕ್ಕವನ್ನ ಹೇಗೆ ಮಾಡ್ತೇವೆ ಅನ್ನೋದು ನಾವು ತಿಳ್ಕೊಳ್ಬೇಕು. ಬುದ್ಧಿಶಕ್ತಿಯ ಮೂಲಕ ಬುದ್ಧಿಲಬ್ಧ, ಬುದ್ಧಿಶಕ್ತಿ ಸೂಚ್ಯಂಕ ತಿಳ್ಕೊಳ್ಳಿ. ಬುದ್ಧಿಶಕ್ತಿ ಸೂಚ್ಯಂಕ ಅಂದ್ರೆ ಏನು ಅಂತ ಮಾನಸಿಕ ವಯಸ್ಸನ್ನು ಏನಂತ ಗೊತ್ತಾಯ್ತಲ್ಲ? ಮೆಂಟಲ್ ಏಜ್. ಇದನ್ನೇ ಹೇಳಿದ್ರೆ ಮೆಂಟಲ್ ಏಜ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಬುದ್ಧಿಲಬ್ಧ ಇಂಟೆಲಿಜೆನ್ಸ್ ಕೋಶನ್. ಇಂಟೆಲಿಜೆನ್ಸ್ ಕೋಶನ್ ಇಂಟೆಲಿಜೆನ್ಸ್ ಕೋಶನ್ ಅಂತ ಕೂಡ ಕರೀತೇವೆ. ಐಕ್ಯೂ ಬುದ್ಧಿಲಬ್ಧಕ್ಕೆ ಏನಂತ ಹೇಳ್ತೇವೆ? ಐಕ್ಯೂ. ಐಕ್ಯೂ ಅಂದ್ರೆ ಬುದ್ಧಿಲಬ್ಧ. ಬುದ್ಧಿಲಬ್ಧ ಅಂದ್ರೆ ಏನು? ಮಾನಸಿಕ ಸಾಮರ್ಥ್ಯದ ಬೆಳವಣಿಗೆ ದರವನ್ನು, ಮಾನಸಿಕ ಸಾಮರ್ಥ್ಯದ ಬೆಳವಣಿಗೆ ದರವನ್ನು ಏನು ಹೇಳ್ತೇವೆ? ಬುದ್ಧಿಲಬ್ಧ ಅಂತ ಕೂಡ ಹೇಳಲಾಗ್ತದೆ. ಮಾನಸಿಕ ವಯಸ್ಸು ಅಂದ್ರೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಅಂತ ಹೇಳಿದ್ರೆ ಮೆಂಟಲ್ ಏಜ್. ಏನಂತಾರೆ? ಮೆಂಟಲ್ ಏಜ್. ಇಲ್ಲಿ ಮಾನಸಿಕ ಸಾಮರ್ಥ್ಯದ ಬೆಳವಣಿಗೆ ದರವನ್ನ ಬುದ್ಧಿಲಬ್ಧ ಬರ್ಕೊಳ್ಳಿ. ಮಾನಸಿಕ ಸಾಮರ್ಥ್ಯದ ಬೆಳವಣಿಗೆ ದರವನ್ನು ಬುದ್ಧಿಲಬ್ಧ ಎನ್ನುವುದು. ಮಾನಸಿಕ ಸಾಮರ್ಥ್ಯದ ಬೆಳವಣಿಗೆ ದರವನ್ನು ಏನು ಹೇಳ್ತೇವೆ? ಬುದ್ಧಿಲಬ್ಧ ಅನ್ನೋದು ಕೂಡ ಕರೀತೇವೆ. ಇಲ್ಲಿ ಬುದ್ಧಿಲಬ್ಧದ ಪರಿಕಲ್ಪನೆಯನ್ನ ಪರಿಚಯಿಸಿದವು. ನಾನು ಹೇಳಿದೆ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಪ್ರಥಮ ಬಾರಿಗೆ ಪರಿಚಯಿಸಿದವರು ಯಾರಂತ ಹೇಳಿದ್ದೆ? ಫ್ರಾನ್ಸ್ ದೇಶದ ಮನೋವಿಜ್ಞಾನಿ ಅಲ್ಫ್ರೆಡ್ ಮಿನೆಸ್. ಯಾರು ಹೇಳಿದ್ದೆ? ಫ್ರಾನ್ಸ್ ದೇಶದ ಮನೋವಿಜ್ಞಾನಿ. ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಪ್ರಥಮ ಬಾರಿಗೆ ಪರಿಚಯಿಸಿದವರು ಯಾರು ಅಂತ ಹೇಳಿದ್ರೆ ಆಲ್ಫ್ರೆಡ್ ಬಿನೆ. ಫ್ರಾನ್ಸ್ ದೇಶದ ಮನೋವಿಜ್ಞಾನಿ ಆಲ್ಫ್ರೆಡ್ ಬಿನೆ. ಇದು ಕನ್ಫ್ಯೂಸ್ ಆಗ್ತದೆ ನಿಮಗೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಕ್ವಶನ್. ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಪ್ರಥಮ ಬಾರಿಗೆ ಪರಿಚಯಿಸಿದವರು ಯಾರು ಅಂತ ಹೇಳ್ತಾರೆ? ಫ್ರಾನ್ಸ್ ದೇಶದ ಮನೋವಿಜ್ಞಾನಿ ಆಲ್ಫ್ರೆಡ್ ಬಿನೆ. ಇಲ್ಲಿ ಬುದ್ಧಿಲಬ್ಧದ ಪರಿಕಲ್ಪನೆ ನಮ್ಗೆ ಬೇಕಾದ ಯಾವುದು? ಬುದ್ಧಿಲಬ್ಧದ ಪರಿಕಲ್ಪನೆ. ಈ ಬುದ್ಧಿಲಬ್ಧದ ಪರಿಕಲ್ಪನೆಯನ್ನ ಪ್ರಥಮ ಬಾರಿಗೆ ಪರಿಚಯಿಸಿದವರು ಜರ್ಮನಿಯ ಮನೋವಿಜ್ಞಾನಿ ವಿಲಿಯಂ ಸ್ಟಾರ್. ಬುದ್ಧಿಲಬ್ಧದ ಪರಿಕಲ್ಪನೆಯನ್ನ ಪ್ರಥಮ ಬಾರಿಗೆ ಪರಿಚಯಿಸಿದವರು ಯಾರಂತಾಯ್ತು? ಜರ್ಮನಿಯ ಮನೋವಿಜ್ಞಾನಿ ವಿಲಿಯಂ ಸ್ಟಾರ್. ಬರ್ಕೊಳ್ಳಿ, ಜರ್ಮನಿಯ ಮನೋವಿಜ್ಞಾನಿ ಬುದ್ಧಿಲಬ್ಧದ ಪರಿಕಲ್ಪನೆ. ಬುದ್ಧಿಲಬ್ಧದ ಪರಿಕಲ್ಪನೆಯನ್ನು ಪರಿಚಯಿಸಿದವರು. ಬುದ್ಧಿಲಬ್ಧದ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಜರ್ಮನಿಯ ಮನೋವಿಜ್ಞಾನಿ
ಜರ್ಮನಿಯ ಮನೋವಿಜ್ಞಾನಿ ವಿಲಿಯಂ ಸ್ಟರ್ನ್. ವಿಲಿಯಂ ಸ್ಟರ್ನ್, ಜರ್ಮನಿಯ ಮನೋವಿಜ್ಞಾನಿ ವಿಲಿಯಂ ಸ್ಟರ್ನ್ ಇದನ್ನ ಪ್ರಥಮ ಬಾರಿಗೆ ಪರಿಚಯಿಸ್ತಾರೆ. ಐಕ್ಯೂ ಬುದ್ಧಿಲಬ್ಧ. ಐಕ್ಯೂ ಬುದ್ಧಿಲಬ್ಧ ಅಂದ್ರೆ ಏನು ಕಂಡಿದ್ದೀವಿ? ಈ ಬುದ್ಧಿಲಬ್ಧ ಅಂದ್ರೆ ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸುಗಳಿರುವಂತಹ ಅನುಪಾತ. ಬುದ್ಧಿಲಬ್ಧ ಅಂದ್ರೆ ಏನಂತಾಯ್ತು? ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸುಗಳಿರುವ ಅನುಪಾತ. ಬುದ್ಧಿಲಬ್ಧ ಅಂದ್ರೆ ಏನಂತ ತಿಳ್ಕೊಂಡ್ವಿ? ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸುಗಳಿರುವ ಅನುಪಾತ. ಅಥವಾ ಮಾನಸಿಕ ವಯಸ್ಸನ್ನು ದೈಹಿಕ ವಯಸ್ಸಿನಿಂದ ಭಾಗಿಸುವುದರ ಮೂಲಕ ಬುದ್ಧಿಲಬ್ಧವನ್ನ ಕಂಡುಹಿಡಿಯಲಾಗ್ತದೆ. ಅಂದ್ರೆ ಈ ಬುದ್ಧಿಲಬ್ಧವನ್ನ ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಇದೆ. ಬುದ್ಧಿಲಬ್ಧವನ್ನು ಕಂಡುಹಿಡಿಯಲಿಕ್ಕೆ ಏನಿದೆ? ಸೂತ್ರ ಇದೆ. ಕಳೆದ್ರೆ ಮಾನಸಿಕ ವಯಸ್ಸು, ಯಾವ ವಯಸ್ಸನ್ನ? ಮಾನಸಿಕ ವಯಸ್ಸು. ಇಲ್ಲಿ ಮೆಂಟಲ್ ಏಜ್ ಇದೆ. ಮಾನಸಿಕ ವಯಸ್ಸು ಮೆಂಟಲ್ ಏಜ್. ಈ ಮೆಂಟಲ್ ಏಜ್ ಅನ್ನು ಏನ್ ಮಾಡ್ತೇವೆ? ದೈಹಿಕ ವಯಸ್ಸಿನಿಂದ ಭಾಗಿಸ್ತೇವೆ, 100ರಿಂದ ಗುಣಿಸ್ತೇವೆ. ಬರುವ ಭಾಗಲಬ್ಧವೇ ಬುದ್ಧಿಲಬ್ಧ. ಬರುವ ಭಾಗಲಬ್ಧವೇ ಏನಂತಾಯ್ತು? ಬುದ್ಧಿಲಬ್ಧ ಅಂತ ಕೂಡ ಬರ್ಕೊಡ್ರಿ. ಬುದ್ಧಿಲಬ್ಧ ಅಂದ್ರೆ ಏನು ಅಂತ ಬರ್ಕೊಡ್ರಿ. ಬುದ್ಧಿಲಬ್ಧವು ಮಾನಸಿಕ ವಯಸ್ಸು. ಬುದ್ಧಿಲಬ್ಧವು ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸುಗಳ ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸುಗಳ ನಡುವಿನ ಅನುಪಾತವಾಗಿದೆ. ಇಲ್ಲಿ ನಾನು ಹೇಳಿದ್ದೆ ನಿಮಗೆ, ಇಲ್ಲಿ ಏನ್ ಹೇಳಬೇಕಾದ್ರೆ ನಿಮಗೆ ಮಗ್ಗಿ ಬರ್ಬೇಕಂತಂದ್ರೆ ಬರ್ಕೊಂಡು ಬರ್ಲಿಕ್ಕೆ ಹೇಳಿ. ಬರ್ಕೊಂಡು ಬಂದಿದ್ರು? ಬಂದಿದ್ರು. 2ರಿಂದ ಎಷ್ಟುವರೆಗೆ ಮಗ್ಗಿ ಬರ್ತದೆ ನಿಮಗೆ ಪರ್ಫೆಕ್ಟ್ ಆಗಿ? ಎಷ್ಟುವರೆಗೆ ಮಗ್ಗಿ? 20ರವರೆಗೆ ಬರ್ತದೆಯೋ? 20ರವರೆಗೆ ಬರ್ತದೆಯೋ? ಬೇಡ. 12ರವರೆಗೆ ಬರ್ತದೆಯೋ? 14ರವರೆಗೆ ಬಂದ್ರೆ ಸಾಕು ನಮ್ಗೆ. ಗೊತ್ತಾಯ್ತಲ್ಲ? ಇಲ್ಲಿ ನಾವು ಏನ್ ಮಾಡಬೇಕು? ಬುದ್ಧಿ ಲಬ್ಧವನ್ನ ಕಂಡುಹಿಡಿಯಬೇಕು. ಈ ಬುದ್ಧಿ ಲಬ್ಧವನ್ನ ಕಂಡುಹಿಡಿಯುವ ಸೂತ್ರ ಇದೆ. ಲೆಕ್ಕಿಸುವುದಕ್ಕೆ ಹೇಗಪ್ಪ? ನಾನು ಹೇಳಿದೆ, ಮಾನಸಿಕ ವಯಸ್ಸನ್ನ ದೈಹಿಕ ವಯಸ್ಸಿನಿಂದ ಭಾಗಿಸಿ ಅದನ್ನ 100ರಿಂದ ಗುಣಿಸಿದಾಗ ಬರುವ ಭಾಗಲಬ್ಧವೇ ಬುದ್ಧಿಲಬ್ಧ ಅಂತ ಹೇಳಿದೆ. ಐಕ್ಯೂ ಬುದ್ಧಿಲಬ್ಧ ಅಂದ್ರೆ ಇಂಗ್ಲಿಷ್ ನಲ್ಲಿ ಇಂಟೆಲಿಜೆನ್ಸ್ ಕೋಶಂಟ್ ಅಂತ ಕರೀತಾರೆ. ಏನ್ ಕರೀತಾರೆ? ಇಂಟೆಲಿಜೆನ್ಸ್ ಕೋಶಂಟ್ ಅಂತ ಕೂಡ ಕರೀತಾರೆ. ಅಂದ್ರೆ ಇಲ್ಲಿ ನಾವು ಬುದ್ಧಿಲಬ್ಧವನ್ನ ಕಂಡುಹಿಡಿಯಬೇಕು. ನಾನು ಹೇಳಿದೆ, ಒಂದು ಹುಡುಗ 10 ವರ್ಷದ ಒಬ್ಬ ಬಾಲಕ ಏನ್ ಮಾಡ್ತಾನೆ? ಆತನ ದೈಹಿಕ ವಯಸ್ಸು ಎಷ್ಟಿದೆ? ದೇಹಕ್ಕೆ 10 ವರ್ಷ. ಎಷ್ಟು ವಯಸ್ಸಾಗಿರ್ತದೆ? 10 ವರ್ಷ ವಯಸ್ಸಾಗಿರ್ತದೆ. ಆತನ ಮಾನಸಿಕ ವಯಸ್ಸು 12. ಆತನ ಮಾನಸಿಕ ವಯಸ್ಸು ಎಷ್ಟು? 12. ಅಂದ್ರೆ ನೋಡಿ, ಆ 10 ವರ್ಷದ ಹುಡುಗ ಅಂದ್ಕೊಳ್ಳಿ ನಾವು ಏನ್ ಮಾಡ್ತೇವೆ? ಆತ 4th ಸ್ಟ್ಯಾಂಡರ್ಡ್ ನಲ್ಲಿ ಇದ್ದಾನೆ ಅಂತ ನಾವು ತಿಳ್ಕೊಳ್ತೇವೆ. ಯಾವ ಸ್ಟ್ಯಾಂಡರ್ಡ್ ನಲ್ಲಿ ಇದ್ದಾನೆ? 4th ಸ್ಟ್ಯಾಂಡರ್ಡ್. 4ನೇ ತರಗತಿಯಲ್ಲಿ ಓದುವಂತ ಒಬ್ಬ ಹುಡುಗನ ಮಾನಸಿಕ ವಯಸ್ಸು, ಆ ಹುಡುಗ ಏನ್ ಮಾಡ್ತಾನೆ? 6ನೇ ತರಗತಿಯ ಪುಸ್ತಕವನ್ನು, 4ನೇ ತರಗತಿಯಲ್ಲಿ ಓದುತ್ತಿರುವಂತ ಹುಡುಗ ಏನ್ ಮಾಡ್ತಾನೆ? 6ನೇ ತರಗತಿಯ ಪುಸ್ತಕವನ್ನ ಸರಾಗವಾಗಿ ಓದ್ತಾನೆ ಅಂತ ತಿಳ್ಕೊಂಡ್ರೆ ಆತನ ಬುದ್ಧಿಲಬ್ಧ ಎಷ್ಟು ಅನ್ಕೊಂಡು ಕಂಡುಹಿಡಿಯಬೇಕಾಗ್ತದೆ. ಅದಕ್ಕೆ ಒಂದು ಸೂತ್ರ ಇದೆ. ಬುದ್ಧಿಲಬ್ಧ ಕಂಡುಹಿಡಿಯುವ ಸೂತ್ರ ಬರ್ಕೊಳ್ಳಿ. IQ is equal to MA divided by CA into 100. IQ is equal to MA divided by CA into 100. ಇಲ್ಲಿ ನಮಗೆ MA ಅಂದ್ರೆ ಏನಂತ ಗೊತ್ತಿರಬೇಕು. ಏನಂತಾರೆ MA ಅನ್ನಲಿಕ್ಕೆ? ನಮಗೆ MA ಒಂದು ಗೊತ್ತಿದೆ.
ಮಾನಸಿಕ ವಯಸ್ಸು. ಎಂ ಏನಂತ ಮಾನಸಿಕ ವಯಸ್ಸು, ಮೆಂಟಲ್ ಏಜ್ ಡಿವೈಡೆಡ್ ಬೈ ದೈಹಿಕ ವಯಸ್ಸು, ಕ್ರೋಮೋಸೋಮಿಕ್ ಏಜ್. ಅಂದ್ರೆ ಭೌತಿಕ ಬೆಳವಣಿಗೆ, ಮಾನಸಿಕ ವಯಸ್ಸು ಎಷ್ಟು, ಮನಸ್ಸಿಗೆ ಎಷ್ಟು ವಯಸ್ಸಾಗಿದೆ. ದೈಹಿಕ ವಯಸ್ಸು ಅಂದ್ರೆ ಗೊತ್ತಾಯ್ತು, ದೇಹಕ್ಕೆ ಹುಟ್ಟಿದಾಗಿನಿಂದ ಈಗ ಬರ್ತಡೇ ಏನ್ ಆಚರಿಸ್ತಿರಲ್ಲ ಅದು ಬೇಡ, ಈಗ ವಯಸ್ಸು ಎಷ್ಟಿದೆ ಅಂತ ನಾವು ತಿಳ್ಕೊಳ್ಳೋದು. ದೈಹಿಕ ವಯಸ್ಸು ಅಂದ್ರೆ ಇದನ್ನ ಭಾಗಿಸಿದಾಗ ಬರುವಂತಹ ಏನು ಬರುವಂತಹ ಭಾಗಲಬ್ಧ ಅಂತ ಕೂಡ ಹೇಳ್ತೇವೆ. ಈ ಭಾಗಲಬ್ಧವನ್ನ ನಾವು ಕಂಡುಹಿಡಿತೇವೆ. ಏನು ಒಂದು ಲೆಕ್ಕ ಇದೆ ನಿಮ್ಗೆ, ಇದನ್ನ 2 ಮಾರ್ಕ್ಸಿಗೆ ಕೇಳ್ತಾರೆ. 10 ವರ್ಷ ವಯಸ್ಸಿನ ಒಬ್ಬ ಬಾಲಕನ ಮಾನಸಿಕ ವಯಸ್ಸು 12 ಇದ್ದರೆ ಆತನ ಬುದ್ಧಿಲಬ್ಧವನ್ನ ಕಂಡುಹಿಡಿಯಿರಿ. ಬುದ್ಧಿಲಬ್ಧ ಕಂಡುಹಿಡಿಯುವ ಸೂತ್ರವನ್ನ ಹೇಳಿದ್ದೇನೆ. IQ is equal to MA divided by CA into 100. ಓದ್ತೀಯಾ? ಬುದ್ಧಿಲಬ್ಧ ಕಂಡುಹಿಡಿಯುವ ಸೂತ್ರ ಓದು ನೋಡುವ. IQ is equal to MA divided by CA into 100. ನೀವು ಲೆಕ್ಕ ಬರ್ಕೊಡ್ರಲ್ಲ, ಸೂತ್ರ ಬರ್ಕೊಡ್ರಲ್ಲ, ಸೂತ್ರ ಬರ್ಕೊಡ್ಬೇಕು. ಇಲ್ಲಿ ನೋಡಿ ಲೆಕ್ಕ ಇದೆ, ಬಹಳ ಈಸಿ ಇದೆ. 10 ವರ್ಷ ವಯಸ್ಸಿನ 10 ವರ್ಷ ವಯಸ್ಸಿನ ಒಂದು ಮಗುವಿನ ಮಾನಸಿಕ ವಯಸ್ಸು, ಮಗುವಿನ ಮಾನಸಿಕ ವಯಸ್ಸು ಮಾನಸಿಕ ವಯಸ್ಸು 12 ಆದರೆ ಅವನ ಬುದ್ಧಿಲಬ್ಧ ಕಂಡುಹಿಡಿಯಿರಿ. ಲೆಕ್ಕ ಇದೆ ನೋಡ್ಕೊಳ್ಳಿ, ನೀವೇನು ಬೈಬೇಡ್ರಿ, ನಾನು ಹೇಳ್ತೇನೆ. ಇಲ್ಲಿ ಕ್ವಶನ್ ಏನ್ ಕೊಟ್ಟಿದಾರಪ್ಪ, 10 ವರ್ಷ ವಯಸ್ಸಿನ ವಯಸ್ಸು ಕೊಟ್ಟಿದ್ದಾರೆ. ಎಷ್ಟು ವಯಸ್ಸು ಕೊಟ್ಟಿದ್ದಾರೆ? 10 ವರ್ಷ. ಆತನ ದೈಹಿಕ ವಯಸ್ಸು ನಾವು ಇಲ್ಲೇ ತಿಳ್ಕೊಂಡಿರ್ಬೇಕು. ಆತನ ದೈಹಿಕ ವಯಸ್ಸು ಎಷ್ಟಿದೆ? 10. ಒಂದು ಮಗು ದೈಹಿಕ ವಯಸ್ಸು 10 ಮೊದಲೇ ಕೊಟ್ಟಿದ್ದಾರೆ. ಮಾನಸಿಕ ವಯಸ್ಸು, ಮಾನಸಿಕ ವಯಸ್ಸಲ್ಲಿ ಇಂಗ್ಲಿಷ್ ನಲ್ಲಿ ಏನಂತಾರೆ? ಮೆಂಟಲ್ ಏಜ್. ಏನಂತಾರೆ? ಮೆಂಟಲ್ ಏಜ್. MA ಗೊತ್ತಾಯ್ತಲ್ಲ, ಅದು CA ಎಷ್ಟಿದೆ? MA ಇದೆ, MA 12 ಇದೆ. ಆದ್ರೆ ಅವನ ಬುದ್ಧಿಲಬ್ಧವನ್ನು ಕಂಡುಹಿಡಿಯಿರಿ. ನಾನು ಹೇಳಿದ್ದೇನೆ ಬುದ್ಧಿಲಬ್ಧ ಕಂಡುಹಿಡಿಯುವ ಸೂತ್ರ ಹೇಳಿದ್ದೇನೆ. ಈಗಾಗಲೇ ನೀವು ಹೇಳಿದ್ರಿ ಬುದ್ಧಿಲಬ್ಧವನ್ನು ಹೇಳಿಬೇಕು, ಸೂತ್ರ ಏನು ಅಂತ ಹೇಳಿದ್ರಿ. ಅನುಷ ಬುದ್ಧಿಲಬ್ಧ ಕಂಡುಹಿಡಿಯುವ ಸೂತ್ರ ಹೇಳಿದವರಿಗೆ IQ is equal to MA divided by CA. ಗೊತ್ತಾಯ್ತಲ್ಲ? ಸರಿ, ಬರ್ಕೊಳ್ಬೇಡ್ರಿ. ಇಲ್ಲಿ ನೋಡಿ MA ಎಷ್ಟಿದೆ? 12. ಫಸ್ಟ್ ಇದನ್ನು ಬರ್ಕೊಳ್ಬೇಕು, ನೆನಪಿಟ್ಕೊಳ್ಳಿ. ಫಸ್ಟ್ ಇದು ಬರ್ಕೊಳ್ಬೇಡ್ರಿ, CA ಬರ್ಕೊಳ್ಬೇಡ್ರಿ. ಯಾಕೆ ಕೇಳಿದ್ರೆ ಲೆಕ್ಕ ಮಾಡುವಾಗ ಕನ್ಫ್ಯೂಸ್ ಆಗ್ಬಿಡುತ್ತೆ ನಿಮ್ಗೆ. ಫಸ್ಟ್ CA ಬರ್ತಿದ್ದೀರಾ ಅಂತ ನೀವು ಕೂರಿಸ್ಬಿಡ್ತೀರಿ MA, ಹೌದಲ್ಲ? CA ಎಷ್ಟಿದೆ? 10. ಏನ್ ಕಂಡುಹಿಡಿಯಬೇಕು? IQ. ಅರ್ಥ ಆಯ್ತಾ? ಅರ್ಥ ಆಗ್ಬಿಟ್ಟು ನಮ್ಗೆ ಹೇಳ್ತೀವಿ. ಅರ್ಥ ಆಯ್ತಾ? ಹೌದಲ್ಲ? ದೈಹಿಕ ವಯಸ್ಸು ಎಷ್ಟಿದೆ? CA ಎಷ್ಟಿದೆ? 10. ಮೆಂಟಲ್ ಏಜ್ ಎಷ್ಟಿದೆ? 12. ನಮಗೆ ಕಂಡುಹಿಡಿಯಬೇಕಾದೇನು? IQ ಕನ್ನಡದಲ್ಲಿ ಏನಂತೇವೆ? ಬುದ್ಧಿಲಬ್ಧ. ಇಂಗ್ಲಿಷ್ ನಲ್ಲಿ ಇಂಟೆಲಿಜೆನ್ಸ್ ಕೋಶನ್. ಇದು ನೋಡಿ 12 divided by 10 into 100. ಇನ್ನು ಮುಂದೆ ಕಷ್ಟ ಆಗ್ತದಲ್ಲ? ಈಸಿ ಇದೆಯೋ? ಬಿಡಿಸ್ತೀರೋ ನೀವು? ಇಲ್ಲಿ ನೋಡಿ ಏನಿಲ್ಲ, ಬಹಳ ಈಸಿ ಆಗಿದೆ ನೋಡ್ರಿ. ಇದು 1 0 ಆಯ್ತು, ಇದು 1 0. 12 10 ಎಷ್ಟು? 120. IQ ಎಷ್ಟಂಗಾಯ್ತು? 120. ಇಷ್ಟು ಕಂಡುಹಿಡಿದಾಯ್ತು. ಇದು 2 ಮಾರ್ಕ್ಸ್ ಇದೆ.
ಎಷ್ಟು ಮಾರ್ಕ್ಸ್ ಇದೆ 2 ಮಾರ್ಕ್ಸ್ ಈ ಕ್ವೆಶ್ಚನ್ ಕೇಳ್ತಾರೆ ಒಂದು ಕ್ವೆಶ್ಚನ್ ಇರ್ತದೆ 2 ಮಾರ್ಕ್ಸ್ ಬಿಡಿಸ್ತಿರಲ್ಲ ನೀವು ನೆಕ್ಸ್ಟ್ ಕ್ವೆಶ್ಚನ್ ಕೊಟ್ರೆ ಬಿಡಿಸ್ತಿರೋ ಆಲ್ರೆಡಿ ಬಂದು ಬಿಡಿಸ್ಬೇಕಂತ ಯಾರು ಒಬ್ಬರು ಬರ್ರಿ ಅದೇ ತಪ್ಪು ನಾನು ಹೇಳ್ಕೊಡ್ತೇನೆ ನಾನು ಇದು ಮಾಡಿ ಬಿಡಿಸ್ಕೊಡು ಬಿಡಿಸಿದ್ರಲ್ಲ 10 ವರ್ಷ ವಯಸ್ಸಿನ ಒಂದು ಮಗುವಿನ ಮಾನಸಿಕ ವಯಸ್ಸು 10 ವರ್ಷದ ಮಗು ಇಲ್ಲ ಅರ್ಥ ಏನು ತಿಳ್ಕೊಳ್ಳೋದಷ್ಟೇ ಆ ಮಗುವಿನ ಮಾನಸಿಕ ವಯಸ್ಸು ಸೇಮ್ ಇದೆ ದೈಹಿಕ ವಯಸ್ಸು ಸೇಮ್ ಹೌದಾ ಅಂದ್ರೆ 10 ವರ್ಷ ವಯಸ್ಸಿನ ಒಂದು ಮಗುವಿನ ಮಾನಸಿಕ ವಯಸ್ಸು 10 ಆದರೆ ಆ ಮಗುವಿನ ಬುದ್ಧಿಲಬ್ಧವನ್ನು ಕಂಡುಹಿಡಿಯಬೇಕು ಬಿಡಿಸ್ತೀಯಾ ಅಭಿಷೇಕ ಬಾಯ್ ನನಗೆ ಹೇಳಬೇಕು ಇಲ್ಲಿ ಬುದ್ಧಿಲಬ್ಧವನ್ನು ಕಂಡುಹಿಡಿಯುವ ಸೂತ್ರ ಏನಿದೆ IQ ಹೇಳಬೇಕು IQ is equal to ಅಲ್ಲಿ ನಮ್ಗೆ ಏನ್ ಕಂಡುಹಿಡಿಯಬೇಕು ಈಗ ನಾವು IQ ಕಂಡುಹಿಡಿಯಬೇಕು ಏನ್ ಕಂಡುಹಿಡಿಯಬೇಕು IQ ಅನ್ನು ಕಂಡುಹಿಡಿಯಬೇಕು ಇಲ್ಲಿ ನಮಗೆ ಏನೇನ್ ಕೊಟ್ಟಿದ್ದಾರೆ ಹೇಳಿ ಶಾರೀರಿಕ ವಯಸ್ಸು 15 ಸರ್ ಮಾನಸಿಕ ವಯಸ್ಸು 15 ಸರ್ ಇಲ್ಲಿ 10 1 0 ಇತ್ತು 1 0 ಅಥವಾ 10 1 10 ಯಾಕೆ ಮಗ್ಗಿ ಬರ್ಬೇಕಂತ ಕೇಳಿದ್ರೆ 10 ಇಷ್ಟಾಗ್ತದೆ IQ ಎಷ್ಟು ಬಂತು ನೋ IQ ಎಷ್ಟಂತಾಯ್ತು ನೋ ಬುದ್ಧಿಲಬ್ಧ ನೋ ಇದನ್ನು ಬಿಡಿಸ್ಕೊಂಡು ನೆಕ್ಸ್ಟ್ 10 ವರ್ಷ ವಯಸ್ಸಿನ ಮತ್ತೊಮ್ಮೆ ಲೆಕ್ಕ ತಗೊಳ್ಳಿ ಸೇಮ್ ಲೆಕ್ಕ ಕೊಡ್ತೇನೆ 10 ವರ್ಷ ವಯಸ್ಸಿನ ಒಂದು ಮಗುವಿನ ಮಾನಸಿಕ ವಯಸ್ಸು 14 ಆದರೆ ಆ ಮಗುವಿನ ಬುದ್ಧಿಲಬ್ಧವನ್ನ ಲೆಕ್ಕಿಸಿ ಅಥವಾ ಕಂಡುಹಿಡಿಯಿರಿ ಅಂತ ಹೇಳಲಾಗ್ತದೆ ಹತ್ತು ವರ್ಷ ವಯಸ್ಸಿನ ಒಂದು ಮಗುವಿನ ಮಾನಸಿಕ ವಯಸ್ಸು 14 ಕಂಡುಹಿಡಿಯಿರಿ ಅಂತ ಕೂಡ ಹೇಳ್ಬೋದು ಇಲ್ಲಿ ಬರಬೇಕು ಬೋರ್ಡ್ ಅಂತ ಯಾರು ಬರ್ತೀರಿ ಬರ್ರಿ ನಾನು ಹೇಳ್ತೇನೆ ಬರ್ರಿ ಇದೆ ಎಷ್ಟಿದೆ
ಮಾನಸಿಕ ವಯಸ್ಸು ಎಷ್ಟಿದೆ, ದೈಹಿಕ ವಯಸ್ಸು ಎಷ್ಟಿದೆ? ದೈಹಿಕ ವಯಸ್ಸು 10, ದೈಹಿಕ ವಯಸ್ಸು 10, ಮಾನಸಿಕ ವಯಸ್ಸು 14. ಬರಿ ಇಲ್ಲಿ ಬರಿ. ದೈಹಿಕ ವಯಸ್ಸು ಮಾನಸಿಕ ವಯಸ್ಸು 14, ಮೆಂಟಲ್ ಏಜ್ 10. ಏನ್ ಕಂಡುಹಿಡಿಯಬೇಕು? ಐಕ್ಯೂ. ಐಕ್ಯೂ ಅಂದ್ರೆ ಏನು? ಬುದ್ಧಿಲಬ್ಧ. ಇಂಟೆಲಿಜೆನ್ಸ್ ಕೋಶನ್. ಇಂಟೆಲಿಜೆನ್ಸ್ ಕೋಶನ್ 14. ನೂರ 40. ಐಕ್ಯೂ ಎಷ್ಟಿದೆ? 140. ಇವನನ್ನ ಅತಿ ಬುದ್ಧಿವಂತ, ಪ್ರತಿಭಾನ್ವಿತ ವ್ಯಕ್ತಿ ಅಂತ ಕೂಡ ಕರೆಯಲಾಗ್ತದೆ. ನನ್ನ ಏನ್ ಕರಿತೇವೆ? ಪ್ರತಿಭಾನ್ವಿತ ವ್ಯಕ್ತಿ ಅಂತ ಕೂಡ ಕರಿತೇವೆ. ನೆಕ್ಸ್ಟ್ ಲೆಕ್ಕ ನೀವು ಮತ್ತೊಂದು ಬಿಡಿಸಬೇಕು. ಇದೆ ಲೆಕ್ಕ. ಇಲ್ಲಿ 8 ಎಷ್ಟಿದೆ? 8. ಇದನ್ನು ತಿಳಿಸ್ಕೊಡ್ರಿ. 8 ಎಷ್ಟಾಯ್ತು? ಎಮೆ ಎಷ್ಟಿದೆ? 8. ಇದು ಎಷ್ಟಿದೆ? 10. 8 ಡಿವೈಡೆಡ್ ಬೈ 10 ಇಂಟು 100 ಎಷ್ಟಾಯ್ತು? 80. ಐಕ್ಯೂ ಈಕ್ವಲ್ ಟು 80. ಈಸಿ ಇದೆಯೋ? ಅರ್ಥ ಆಗ್ತದಿಲ್ಲ? ಈಗ ಯಾರಿಗೆ ಅರ್ಥ ಆಗಿಲ್ಲ ಕೇಳು. ಅರ್ಥ ಆಗಿದೆಯಲ್ಲ? ಇನ್ನು ನಾವು ಇಲ್ಲಿವರೆಗೆ ನಾವು ಬುದ್ಧಿಲಬ್ಧವನ್ನು ಕಂಡುಹಿಡಿದ್ವಿ. ಬುದ್ಧಿಲಬ್ಧ ಅಂದ್ರೆ ಏನಂತ ಗೊತ್ತಾಯ್ತು. ಮೆಂಟಲ್ ಏಜ್ ಮಾನಸಿಕ ವಯಸ್ಸು ಅಂದ್ರೆ ಏನಂತ ಗೊತ್ತಾಯ್ತು. ದೈಹಿಕ ವಯಸ್ಸು ಕೂಡ ಗೊತ್ತಾಯ್ತು. ಬುದ್ಧಿಲಬ್ಧ ಕಂಡುಹಿಡಿಯುವ ಸೂತ್ರ ಗೊತ್ತಾಯ್ತು. ಈ ಬುದ್ಧಿಲಬ್ಧವನ್ನ ಕಂಡುಹಿಡಿದ ಮೇಲೆ ನಾವು ಏನ್ ಮಾಡ್ಬೇಕು ಹೇಳಿದ್ರೆ, ನಮಗೆ ಬುದ್ಧಿಲಬ್ಧ ಗೊತ್ತಿರ್ತದೆ. ಏನ್ ಗೊತ್ತಿರ್ತದೆ? ಬುದ್ಧಿಲಬ್ಧ ಗೊತ್ತಿರ್ತದೆ. ದೈಹಿಕ ವಯಸ್ಸು ಗೊತ್ತಿರ್ತದೆ. ಮಾನಸಿಕ ವಯಸ್ಸನ್ನ ಕಂಡುಹಿಡಿಯಬೇಕು. ಏನನ್ನ ಕಂಡುಹಿಡಿಯಬೇಕು? ಮಾನಸಿಕ ವಯಸ್ಸನ್ನ ಕಂಡುಹಿಡಿಯಬೇಕು. ಇಲ್ಲಿ ನನಗೆ ಫಸ್ಟಿಗೆ ನೀವು ಹೇಳ್ಬೇಕು, ಯಾರು ನೀವೆಂದಿಲ್ಲ ನಮ್ಮ ಕಾವ್ಯ, ಬುದ್ಧಿಲಬ್ಧವನ್ನು ಕಂಡುಹಿಡಿಯುವ ಸೂತ್ರ ಹೇಳಬೇಕು. ಇಲ್ಲಿ ಐಕ್ಯೂ ಅಂದ್ರೆ ಏನು? ಬುದ್ಧಿಲಬ್ಧ. ಎಂಎ ಮಾನಸಿಕ ವಯಸ್ಸು. ಎಂಎ ಅಂದ್ರೆ ಮಾನಸಿಕ ವಯಸ್ಸು. ಈ ಲೆಕ್ಕ ಬರ್ತೀವಿ ನೋಡುವ. ಇಲ್ಲಿ ನೋಡಿ, ಒಂದು ಮಗುವಿನ ದೈಹಿಕ ವಯಸ್ಸು, ಒಂದು ಮಗುವಿನ ದೈಹಿಕ ವಯಸ್ಸು. ದೈಹಿಕ ವಯಸ್ಸು 10 ವರ್ಷ. ಎಷ್ಟು ವರ್ಷ? 10 ವರ್ಷ. ಬುದ್ಧಿಲಬ್ಧ 140 ಆಗಿದ್ದರೆ ಅವನ 140 ಆಗಿದ್ದರೆ ಅವನ ಮಾನಸಿಕ ವಯಸ್ಸನ್ನು ಲೆಕ್ಕಿಸಿ. ಮಾನಸಿಕ ವಯಸ್ಸನ್ನು ಲೆಕ್ಕಿಸಿ. ಇಲ್ಲಿ ನಮಗೆ ಒಂದು ಗೊತ್ತಾಗಿದೆ, ದೈಹಿಕ ಇದು ಏನು ಬುದ್ಧಿಲಬ್ಧ ಕಂಡುಹಿಡಿಯುವ ಸೂತ್ರ ಗೊತ್ತಾಗಿದೆ. ಈಗ ನಮಗೆ ಮಾನಸಿಕ ವಯಸ್ಸನ್ನ ಕಂಡುಹಿಡಿಯುವ ಸೂತ್ರ ಬೇಕು. ಇಲ್ಲಿ ನಾವು ಫಸ್ಟ್ ಏನ್ ಮಾಡಬೇಕು? IQ is equal to MA divided by CA into 100. ಇದನ್ನ ಬರ್ಕೊಳ್ಳಬೇಕು ಅಷ್ಟೇ. ಇದನ್ನ ಏನ್ ಮಾಡಬೇಕು? ಬರ್ಕೊಳ್ಳಬೇಕು. ಏನು ಬರಿಬೇಡ್ರಿ, ಕೇಳ್ಕೊಡ್ರಿ. ಇಲ್ಲಿ ನಮಗೆ ಎ ಕೊಟ್ಟಿದ್ದಾರೆ, ಒಂದು ಮಗುವಿನ ದೈಹಿಕ ವಯಸ್ಸು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 10. ದೈಹಿಕ ವಯಸ್ಸು ಎಷ್ಟಿದೆ? 10. ಬುದ್ಧಿಲಬ್ಧ IQ ಕೊಟ್ಟಿದ್ದಾರೆ. IQ ಎಷ್ಟಿದೆ? 140 ಕೊಟ್ಟಿದ್ದಾರೆ. IQ ಎಷ್ಟಿದೆ? 140 ಇದೆ. ಮೆಂಟಲ್ ಏಜ್ ಮಾನಸಿಕ ವಯಸ್ಸನ್ನ ಕಂಡುಹಿಡಿಯಬೇಕು. ಬರ್ಕೊಂಡು ಮಾನಸಿಕ ವಯಸ್ಸನ್ನ ಕಂಡುಹಿಡಿಯುವ ಸೂತ್ರ ಏನಪ್ಪಾ? MA is equal to IQ CA into IQ
divided by 100. CA into IQ divided by 100. ಇಲ್ಲಿ ಮೆಂಟಲ್ A. ಇದು ನಿಮ್ಮ ಪರೀಕ್ಷೆಯಲ್ಲಿ ಕ್ವಶ್ಚನ್ ಒಂದೊಂದ್ಸಲ ಬಂದ್ಬಿಡ್ತದೆ. ನೆನಪಿಟ್ಕೊಂಡಿರ್ಬೇಕು, ಇದು ಕ್ವಶ್ಚನ್ ಬರ್ತದೆ. ಯಾಕಂದ್ರೆ ಒಂದೊಂದು ವೇಳೆ ಈ ಕ್ವಶ್ಚನ್ ಬದಲಿಗೆ ಈ ಕ್ವಶ್ಚನ್ ಅನ್ನು ಕೇಳುವಂತ ಚಾನ್ಸಸ್ ಇರ್ತದೆ. ಗೊತ್ತಾಯ್ತಲ್ಲ? ನಮಗೆ ಗೊತ್ತಿದೆ ಬುದ್ಧಿಲಬ್ಧ ಕಂಡುಹಿಡಿಯುವ ಸೂತ್ರ ಈಸಿ ಇದೆ. ಆದ್ರೆ ಮೆಂಟಲ್ ಏಜ್ MA ಇಲ್ಲಿ CA ಎಷ್ಟಿದೆ? 10. IQ ಎಷ್ಟಿದೆ? 140. ಏನ್ ಕಂಡುಹಿಡಿಯಬೇಕು? MA ಮಾನಸಿಕ ವಯಸ್ಸನ್ನ ಕಂಡುಹಿಡಿಯಬೇಕು. ಈ ಮಾನಸಿಕ ವಯಸ್ಸನ್ನ ಕಂಡುಹಿಡಿಯುವ ಸೂತ್ರ ಹೇಳಿದೆ. ಇಲ್ಲಿ ನೋಡಿ 10 ಗುಣಿಲೆ 140 divided by 100. ಲೆಕ್ಕ ಈಸಿ ಇದೆ. 1 0 ಹೋಯ್ತು 1. ಎಷ್ಟು ಕೊಡಿ? 14. ಮಾನಸಿಕ ವಯಸ್ಸು ಎಷ್ಟಂತಾಯ್ತು? 14. MA is equal to 14. ಇದು ನಿಮಗೆ ಗೊತ್ತಿರಬೇಕು. ಈ ಸೂತ್ರದ ಕೂಡ ಏನ್ ಮಾಡಬೇಕು? ಫಸ್ಟಿಗೆ IQ is equal to MA divided by 100 ಬರ್ಕೊಳ್ಬೇಕು. ನಂತರ MA is equal to CA into IQ. CA into IQ. ದೈಹಿಕ ವಯಸ್ಸು ಗುಣಿಸು ಯಾವುದು? ಬುದ್ಧಿಲಬ್ಧ divided by 100. ಇದನ್ನ ಗುರುತು ಮಾಡ್ಕೊಳ್ಬೇಕು. ಈ ಸೂತ್ರ ಗೊತ್ತಿರಬೇಕು. ಗೊತ್ತಿದ್ರೆ ನಿಮ್ಗೆ ಈಸಿ ಆಗ್ತದೆ ಬಿಡಿಸ್ಲಿಕ್ಕೆ. ನೆಕ್ಸ್ಟ್ ಮತ್ತೊಂದು ಲೆಕ್ಕ ಇದೆ. ದೈಹಿಕ ವಯಸ್ಸನ್ನ ಕಂಡುಹಿಡಿಯುವುದು. ಮಾನಸಿಕ ವಯಸ್ಸನ್ನ ಕಂಡುಹಿಡಿದ್ವಿ, ದೈಹಿಕ ವಯಸ್ಸನ್ನ ಕಂಡುಹಿಡಿಯಬೇಕು. ಬಿಡಿಸ್ಕೊಂಡು ಒಂದು ಮಗುವಿನ ಮಾನಸಿಕ ವಯಸ್ಸು ಮಾತಾಡೋಣ. ಒಂದು ಮಗುವಿನ ಮಾನಸಿಕ ವಯಸ್ಸು ಮಾನಸಿಕ ವಯಸ್ಸು 12 ವರ್ಷ. ಬುದ್ಧಿಲಬ್ಧ 120 ಆಗಿದ್ದರೆ ಬುದ್ಧಿಲಬ್ಧ 120 ಆಗಿದ್ದರೆ ಅವನ ನಿಜ ವಯಸ್ಸು ಅಥವಾ ದೈಹಿಕ ವಯಸ್ಸು? ನಿಜ ವಯಸ್ಸು ನಿಜ ವಯಸ್ಸು ಅಥವಾ ದೈಹಿಕ ವಯಸ್ಸು ಕಂಡುಹಿಡಿಯಿರಿ. IQ is equal to MA divided by CA into 100. ಇಲ್ಲಿ CA is equal to MA into 100 divided by IQ. ನೋಡಿ ಸ್ವಲ್ಪ ಚೇಂಜ್ ಇದೆ. ಅಲ್ಲಿ MA ಕಂಡುಹಿಡಿಯುವ ಸೂತ್ರ ಬೇರೆ ಇದೆ, CA ಕಂಡುಹಿಡಿಯುವ ಸೂತ್ರ ಏನಿದೆ? CA is equal to MA into 100 divided by IQ. ಇಲ್ಲಿ ನಮಗೆ ಕ್ವಶ್ಚನ್ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ? ನಮಗೆ ಮಾನಸಿಕ ವಯಸ್ಸು ಎಷ್ಟು ಕೊಟ್ಟಿದ್ದಾರೆ? 12. IQ ಎಷ್ಟಿದೆ? 120. ಏನ್ ಕಂಡುಹಿಡಿಯಬೇಕು? CA 12 into 120 100. 12 ಒಂದೇ 12 ಎಷ್ಟು ಉಳಿತು? 10. CA ಎಷ್ಟಾಯ್ತು? 10. CA ಎಷ್ಟು? 10. ಈ ರೀತಿ ಸೂತ್ರಗಳನ್ನ ಕಂಡುಹಿಡಿಯಬಹುದು. ಆಫ್ ಮಾಡಿ.